ಕಳೆದ 60 ವರ್ಷಗಳಿಂದ ಸಮಾಜ ಸೇವೆ ಮಾಡುತ್ತಿರುವ ಹೊನ್ನಾವರ ರೋಟರಿ ಕ್ಲಬ್ನ ಪ್ರಸಕ್ತ ವರ್ಷದ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಪಟ್ಟಣದ ರೋಟರಿ ಭವನದಲ್ಲಿ ನಡೆಯಿತು. ಪ್ರಸಕ್ತ ವರ್ಷದ ರೋಟರಿ ಕ್ಲಬ್ನ ಅಧ್ಯಕ್ಷರಾಗಿ ಡಾಕ್ಟರ್ ರಾಜು ಮಾಳ್ಗಿಮನಿ, ಕಾರ್ಯದರ್ಶಿಯಾಗಿ ರೋಟೇರಿಯನ್ ಹೆನ್ರಿ ಲಿಮಾ, ಖಜಾಂಚಿಯಾಗಿ ರೋಟೇರಿಯನ್ ಸುಹಾಸ್ ಹೊರಟ ಅಧಿಕಾರ ಸ್ವೀಕರಿಸಿದರು. ಪದಗ್ರಹಣ ಕಾರ್ಯಕ್ರಮದ ಉದ್ಘಾಟನೆಯನ್ನು ಜಿಲ್ಲಾ ರೋಟೇರಿಯನ್ ಡಾಕ್ಟರ್ ರವಿ ಹುಂಜೆ ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿ, ಸಂಸ್ಕಾರ ಇದ್ರೆ ಸಂಸ್ಥೆ ಮುನ್ನಡೆಯುತ್ತದೆ, ನಿಸ್ವಾರ್ಥ ಸೇವೆ ನಡೆದರೆ ಜಯ ಸಿಗುತ್ತದೆ. ಹೊನ್ನಾವರ ರೋಟರಿ ಕ್ಲಬ್ ಬಗ್ಗೆ ಹೆಮ್ಮೆ ಇದೆ. ಈ ರೋಟರಿ ಕ್ಲಬ್ ಜೊತೆ ನಿಕಟಪೂರ್ವ ಸಂಪರ್ಕವಿದೆ. ರೋಟರಿಯಲ್ಲಿ ಅಧಿಕಾರ ಉಳಿಸಿಕೊಳ್ಳಲು ರಾಜಕೀಯ ಇರುವುದಿಲ್ಲ. ಅತ್ಯಂತ ಖುಷಿಯಿಂದ ಅಧಿಕಾರ ಹಸ್ತಾಂತರ ನಡೆಯುತ್ತದೆ. ಸಮಾಜಮುಖಿ ಕಾರ್ಯವನ್ನು ಈ ಕ್ಲಬ್ ಮಾಡಿದೆ. ಇನ್ನು ಮುಂದೆಯೂ ಉತ್ತಮ ಕಾರ್ಯಗಳು ನಡೆಯಲಿ ಎಂದು ಆಶಿಸಿದರು. ಎರಡನೇದಾಗಿ ಇದು ರೋಟರಿ ಕ್ಲಬ್ ಹೊನ್ನಾವರದಲ್ಲಿ ಫ್ಯಾಮಿಲಿ ಕ್ಲಬ್ ಅನಿಸ್ತಾ ಇದೆ. ರೋಟರಿಯಲ್ಲಿ ಫ್ಯಾಮಿಲಿ ಇಂಟ್ರೊಡ್ಯೂಸ್ ಆಗಿರೋದು 1985ರಲ್ಲಿ. ಅಲ್ಲಿವರೆಗೆ ರೋಟರಿ ಫ್ಯಾಮಿಲಿ ಕಲ್ಚರ್ ಇರಲಿಲ್ಲ. ಸೊ ಅವತ್ತಿಂದ ಇವತ್ತಿನ ದಿವಸ ಎಷ್ಟು ಒಂದು ಶಾಂತಚಿತ್ತರಾಗಿ, ಎಷ್ಟು ನಯದಿಂದವಾಗಿ, ಖುಷಿಯಿಂದ ಇವತ್ತಿನ ದಿವಸ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅಂದರೆ ದಿಸ್ ಇಸ್ ದ ಕಲ್ಚರ್ ಆಫ್ ರೋಟರಿ. ದಿಸ್ ಇಸ್ ದ ಕಲ್ಚರ್ ದಟ್ ಇಸ್ ಎಕ್ಸಿಸ್ಟಿಂಗ್ ಇನ್ ಯುವರ್ ಕ್ಲಬ್. ನನಗೆ ಬಹಳ ಖುಷಿ ಆಯಿತು. ನನ್ನ ಆಶ್ರಮದ ಕಡೆ ಜಬ್ಬಾರ್ ಸರ್ ನಾನು ಶೂ ಹಾಕೊಂಡು ಒಳಗೆ ಬಂದಿದೆ. ನನಗೆ ಬಹಳ ಖುಷಿ ಆಯಿತು. ಸರ್ ರೋಟರಿ ಅಂತ ಪಾಪ ನಾನು ಕೇಳ್ಕೊಳ್ತಾ ಇದ್ದೆ, ಸರ್ ಇದು ಭಾಳ ಹೆಮ್ಮೆ ನನಗೆ, ನಾನು ತಪ್ಪು ಮಾಡ್ತೀನಿ, ನಾನು ಇಲ್ಲಿ ಬಿಟ್ಟು ಬರ್ತೀನಿ. ಯಾಕೆ ಹೇಳ್ತಾ ಇದ್ದೆ, ನಿಮ್ಮಲ್ಲಿ ಸಂಸ್ಕಾರ ಇದೆ. ಸಂಸ್ಕಾರ ಇದ್ದಷ್ಟೇ ಸಂಸ್ಥೆ ಮುಂದುವರಿಯುತ್ತದೆ, ಸಂಬಂಧಗಳು ಮುಂದುವರಿಯುತ್ತದೆ, ನಾವೆಲ್ಲರೂ ಒಂದಾಗಿರುತ್ತದೆ. ನಾವು ಏನಾದರೂ ಕೆಲಸ ಮಾಡಲಿಕ್ಕೆ ಸಂಸ್ಕಾರ ಬೇಕು. ಸಂಸ್ಕಾರ ಇಲ್ಲದ ನಮ್ಮ ಏನು ಕುಟುಂಬಗಳಿದ್ದಾವೆ ಯಾವ ರೀತಿ ಆಗ್ತಾ ಇರುತ್ತೆ ನಾವು ಕಣ್ಣು ಮುಂದೆ ನೋಡ್ತಾ ಇದ್ದೀವಿ. ಅದಕ್ಕೆ ನಾನು ಹೇಳಿದೆ, ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟರೆ ಅಂತ ಬೇರೆ ಯಾವ ಉದ್ದೇಶದ ಬಗ್ಗೆ ಹೆಚ್ಚಿಗೆ ಮಾತನಾಡುವುದಿಲ್ಲ. ನಾನು ಈ ಸಂದರ್ಭದಲ್ಲಿ ಇನ್ನೊಂದು ಹೇಳಲೇಬೇಕು, ನಮ್ಮ ನಿರ್ಗಮಿತ ಅಧ್ಯಕ್ಷರ ಬಗ್ಗೆ. ಇದು ನನ್ನ ಕರ್ತವ್ಯ. ಅವರು ಅಷ್ಟೊಂದು ಒಳ್ಳೆಯ ಕಾರ್ಯಕ್ರಮಗಳನ್ನು 365 ದಿವಸಗಳಲ್ಲಿ ಮಾಡಿ ವಿನೂತನ ಕಾರ್ಯಕ್ರಮ ಮಾಡಿದ್ದಾರೆ. ಎಲ್ಲರೂ ಕಾರ್ಯಕ್ರಮಗಳು ಮಾಡ್ತಾನೆ ಇರ್ತಾರೆ. ಅವರು 4-5 ಒಂದು ಕಾರ್ಯಕ್ರಮಗಳನ್ನು ನಮಗೆಲ್ಲ ಇಡೀ ರೋಟರಿ ಜಿಲ್ಲೆಗೆ ಅಷ್ಟೇ ಇಲ್ಲ, ರೋಟರಿ ಅಂತಾರಾಷ್ಟ್ರೀಯ ಕ್ಲಬ್ಗಳಲ್ಲಿ ಇವುಗಳು ಮಾದರಿಯಾಗಿ ಮಾಡಿದ್ದಾರೆ. ನಾನು ಅವ್ರ ಜೊತೆ ಮಾತಾಡ್ತಿದ್ದೆ, ಮುಂದೆ ಹೇಳ್ತೀನಿ. ಪಿಂಕ್ ಆಟೋ ಅನೇಕ ಕಷ್ಟಗಳನ್ನು ಎದುರಿಸಿದ್ರು ಅಂತ ಅವ್ರು ಹೇಳಿದರು. ಅದಕ್ಕಿಂತ ಮೊದಲು ರಾಜು ಅವರು ಹೇಳಿದ್ರು, ನಾನು ಕೇಳಿದೆ 2025-26ನೇ ಸಾಲಿನ ರೋಟರಿ ಕ್ಲಬ್ ನೂತನ ಅಧ್ಯಕ್ಷರಾದ ರೋಟೇರಿಯನ್ ಡಾಕ್ಟರ್ ರಾಜು ಮಾಳ್ಗಿಮನಿ ಮಾತನಾಡಿ, ಈ ಹುದ್ದೆ ಪಡೆದಿರುವುದಕ್ಕೆ ಸಂತಸವನ್ನು ವ್ಯಕ್ತಪಡಿಸಿದರು. ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸುವ ಭರವಸೆಯನ್ನು ನೀಡಿದರು. ಸಮಾಜಮುಖಿ ಕೆಲಸವನ್ನು ಮಾಡುವ ಬಗ್ಗೆ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ತಾಲೂಕಿನಲ್ಲಿ ಉದ್ಯೋಗ ಮೇಳವನ್ನು ನಡೆಸುವ ಗುರಿಯನ್ನು ಹೊಂದಿದ್ದೇನೆ. ರೋಟರಿ ಉದ್ಯೋಗ ಮೇಳದಲ್ಲಿ ಕನಿಷ್ಠ 100 ಉದ್ಯೋಗಾರ್ಥಿಗಳಿಗೆ ನೌಕರಿ ಸಿಗುವಂತಾಗಬೇಕು ಎಂದರು. ತಾಲೂಕು ರೋಟರಿ ಕ್ಲಬ್ ಅಸಿಸ್ಟೆಂಟ್ ಗವರ್ನರ್ ಮಹೇಶ್ ಕಲ್ಯಾಣ್ಪುರ್ ಹೊಸದಾಗಿ ಪದಾಧಿಕಾರಿಗಳಾಗಿ ಹುದ್ದೆ ಪಡೆದವರಿಗೆ ಶುಭಾಶಯ ಕೋರಿದರು. ಸೂರ್ಯಕಾಂತ್ ಸರ್ ನನ್ನನ್ನು ಇಂಡಕ್ಟ್ ಮಾಡಿದವರು ಅಂದ್ರೆ ಅವರ ಅಧಿಕಾರಾವಧಿಯಲ್ಲಿ ಇವತ್ತು ಅವರ ಅಧಿಕಾರವನ್ನ ಅದು ಅಧ್ಯಕ್ಷ ಸೀಟನ್ನು ನನಗೆ ಇವತ್ತು ಬಿಟ್ಕೊಟ್ಟಿದ್ದಾರಲ್ಲ. ದಿಸ್ ಇಸ್ ಆಲ್ಸೋ ಇಟ್ ಈಸ್ ನಾಟ್ ಎ ಲೀಡರ್ಶಿಪ್. ಇಟ್ ಈಸ್ ನಾಟ್ ಎ ಲೀಡರ್ಶಿಪ್. ಇದು ಲೀಡರ್ಶಿಪ್ ಅಲ್ಲ. ಇಟ್ ಈಸ್ ಅ ಟೇಕಿಂಗ್ ಚಾರ್ಜ್ ಆಫ್ taking the charge of each and every members of our club. ಅಂದ್ರೆ ಅವರ ಒಂದು ಕಷ್ಟ ಸುಖಗಳಲ್ಲಿ ಮತ್ತೆ ನಮ್ಮ ಅವ್ರು ಏನು ಆಕ್ಟಿವಿಟೀಸ್ ಅವ್ರು ಏನು ಗೈಡ್ ಮಾಡ್ತಾರೆ. ಐ ಆಮ್ ಜಸ್ಟ್ ಮೆಂಬರ್ ಅಷ್ಟೇ. ಐ ಮೀನ್ ಒನ್ ಆಫ್ ದ ಮೆಂಬರ್. ಪ್ರೆಸಿಡೆಂಟ್ ಅಂದ್ರೆ ಅದು ಒನ್ ಆಫ್ ದ ಮೆಂಬರ್. ಅವ್ರು ಏನು ಸೂಚಿಸ್ತಾರೆ, ಏನು ಹೇಳ್ತಾರೆ, ಆ ಕೆಲಸಗಳನ್ನು ಮಾಡ್ಕೊಂಡು ಹೋಗೋದು. ಅದೇ ರೀತಿ ಮತ್ತೊಂದು ನಾನು ಹೇಳ್ಬೇಕಂದ್ರೆ, ಪ್ರೆಸಿಡೆಂಟ್ ಆಗಿ ಮುಂದೆ ನಂದು ಡ್ರೀಮ್ ಏನಿದೆ ಅಂದರೆ ಉದ್ಯೋಗ ಮೇಳ ಮಾಡೋದು. ಈ ಹೊನ್ನಾವರದಲ್ಲಿ ನಮ್ಮದು ನೋಡಿ ITI ಕಾಲೇಜ್ ಇದೆ, SDM ಕಾಲೇಜ್ ಇದೆ, ಮತ್ತು ಗೌರ್ಮೆಂಟ್ ಕಾಲೇಜ್ ಇದೆ. ಆಫ್ಟರ್ ನೆಕ್ಸ್ಟ್ ಏನು ಬೇರೆ ಕಡೆ ಹೋಗ್ತಾ ಇದ್ದಾರೆ, ಹೌದಾ? ಬೆಂಗಳೂರಲ್ಲಿ ಹೋಗ್ತಾ ಇದ್ದಾರೆ, ಬೇರೆ ಮ್ಯಾಂಗ್ಳೂರಲ್ಲಿ ಹೋಗ್ತಾ ಇದ್ದಾರೆ. ಬಟ್ ಉದ್ಯೋಗ ಇಲ್ಲಿಯೂ ಕೂಡ ಕ್ರಿಯೇಟ್ ಮಾಡ್ಕೊಳ್ಬೋದು. ಅವರಿಗೆ ಉದ್ಯೋಗ ಸಿಗ್ತಾ ಇಲ್ಲ, ಇಮಿಡಿಯೇಟ್ ಆಗಿ ಉದ್ಯೋಗ ಸಿಗ್ತಾ ಇಲ್ಲ. ಸೊ ಅಟ್ಲೀಸ್ಟ್ ನನ್ನ ಡ್ರೀಮ್ ಏನಿದೆ, ಅಟ್ಲೀಸ್ಟ್ 100 ಸ್ಟೂಡೆಂಟ್ಸ್ ಆದರೂ ಕೂಡ 100 ಆ ಒಂದು ಉದ್ಯೋಗ ಮೇಳದಿಂದ ರೋಟರಿ ಉದ್ಯೋಗ ಮಾಡಿದ್ರು 100 ವಿದ್ಯಾರ್ಥಿಗಳಿಗೆ ಒಂದು ಉದ್ಯೋಗ ಸಿಗಬೇಕು. ಅದೇ ಒಂದು ಆಸೆ. ಸೊ ಸುಮ್ಮನೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಯಾಕಂದರೆ
ಇದೇ ವೇಳೆ ಜಾಹ್ನವಿ ಸಾರಂಗ್ ಅವರನ್ನು ಸನ್ಮಾನಿಸಲಾಯಿತು. ಕಳೆದ ವರ್ಷದಲ್ಲಿ ಉತ್ತಮ ಕಾರ್ಯವನ್ನು ನಡೆಸಿದ ಅಧ್ಯಕ್ಷರು, ಕಾರ್ಯದರ್ಶಿ, ಖಜಾಂಚಿ, ಅಸಿಸ್ಟೆಂಟ್ ಗವರ್ನರ್ ಅವರನ್ನು ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ನ ಪ್ರತಿ ತಿಂಗಳ ಪತ್ರಿಕೆ ರೊಟಾವರ್ ಪತ್ರಿಕೆ ಬಿಡುಗಡೆಗೊಳಿಸಲಾಯಿತು. ರೋಟೇರಿಯನ್ ಸೂರ್ಯಕಾಂತ್ ಸಾರಂಗ್ ಸ್ವಾಗತಿಸಿದರು. ರೋಟೇರಿಯನ್ ಗಾಯತ್ರಿ ಗುನ್ಗಾ ಪ್ರಾರ್ಥಿಸಿದರು. ರೋಟೇರಿಯನ್ ಎಸ್ಎಂ ಭಟ್ ಪರಿಚಯಿಸಿದರು. ರೋಟೇರಿಯನ್ ಎಂಎಂ ಹೆಗಡೆ ವರದಿ ವಾಚಿಸಿದರು. ರೋಟೇರಿಯನ್ ಹೆನ್ರಿ ಲಿಮಾ ವಂದಿಸಿದರು. ರೋಟೇರಿಯನ್ ದಿನೇಶ್ ಕಾಮತ್ ನಿರೂಪಿಸಿದರು.